ಬೇಕೇ ಬೇಕು. ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಕನಿಷ್ಠ ವೇತನ ಜಾರಿ ಆಗಲೇಬೇಕು. ನಮ್ಮವರಿಗೆ ನಮ್ಮ ಹೋರಾಟ. ನಮ್ಮವರಿಗೆ ನಮ್ಮ ಹೋರಾಟ. ಭದ್ರತೆಯನ್ನ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಜೈಲು ಬರೋ ಕಾರ್ಯಕ್ರಮ ಮಾಡಬೇಕನ್ನುವಂತ ಒಂದು ಕರೆ ಕೊಟ್ಟಿದ್ದರ ಭಾಗವಾಗಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತ ಒಂದು ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೀತಾ ಇದೆ. ಬಂಧುಗಳೇ, ಯಾಕೆ ಈ ಅನಿವಾರ್ಯತೆ ಮೇಲಿನ ಮೇಲೆ ಸ್ಟ್ರೈಕ್ ಮಾಡೋದು ಬರಾಗ್ತೈತೆ ಅಂತಂದ್ರೆ, ನಮ್ಮನ್ನ ಆಳುವಂತಹ ಸರ್ಕಾರಗಳು ಏನು ಹೇಳಿ ಹೋಗಿದ್ರು ಆ ರೀತಿ ನಡೆಯದೆ, ಇವತ್ತ ದುಡಿಯುವ ಜನರ ಪರವಾಗಿ ಕೆಲಸ ಮಾಡದೆ, ಇವತ್ತ ಬಂಡವಾಳ ನಾವು CITU ವತಿಯಿಂದ ಜೈಲ್ ಬರೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಯಾಕಂತಂದ್ರೆ ಮೇ 22ರಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಕನಿಷ್ಠ ವೇತನ ನಾವು ಜಾರಿ ಮಾಡ್ತೇವೆ ಅಂತ ಹೇಳಿ. ಇವಾಗ ನೋಡಿದ್ರೆ ಹೊಸ ಮುಖ್ಯಮಂತ್ರಿ ಆದವರು DK ಶಿವಕುಮಾರ್ ಅವರು ಮತ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವಿ ಮತ್ತೆ ತದನಂತರ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಿಂಗ ಧೋರಣೆ ಯಾಕಪ್ಪ ಅಂತ ಕೇಳ್ತೇವಿ. ಮೊದಲ ನೀವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋಕ್ಕಿಂತ ಮೊದಲೇ ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳಿದ್ರು. ಆ ತರ ಮತ್ತೊಂದು ಈಗ ಸ್ವಚ್ಛ ವಾಹಿನಿದವರಾತು, ಬಿಸಿ ಊಟದವರಾತು, ಅಂಗನವಾಡಿ ಕಾರ್ಯಕರ್ತರಾತು ಎಲ್ಲಾರ ಮೇಲೆ ಅನ್ಯಾಯ ಆಗ್ತಾ ಇದೆ. ನಾವು ಏನ್ ಕೆಲಸ ಮಾಡ್ತೇವಿ, ಕೆಲ್ಸದ ತಕ್ಕಂತೆ ನಮ್ಗ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಆದ್ರೆ ಈ ಸರ್ಕಾರ ಏನೈತಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಕನಿಷ್ಠ ಕೂಲಿ ಕೊಡ್ರಿ ಅಂತಂದ್ರೆ ಇವ್ರು ಕೊಡ್ತಾ ಇಲ್ಲ. ಇದ್ರಗೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವಿ. ಮತ್ತೊಂದು ರೈತರದ್ದು ಭೂಮಿಯನ್ನು ಇವ್ರು ಕಸಿದ್ಕೊಳ್ತಾ ಇದ್ದಾರೆ. ಅವ್ರ ರೈತರ ಭೂಮಿ ಕಸಿದ್ಕೊಡ್ರೆ ಅವ್ರು ದುಡಿಬೇಕೇನು, ತಿನ್ಬೇಕೇನು? ಮತ್ತೊಂದು ರೈತರ ಭೂಮಿ ತಗೊಂಡು ಅದಾನಿ ಅಂಬಾನಿ ಇಂಥವ್ರಿಗೆ ಇವ್ರ ಕಂಪನಿಗಳು ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಇವ್ರಿಗೆ ಈ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನಾವ್ ಇದು ಖಂಡಿಸ್ತೇವೆ. ಮತ್ತೆ ಸರ್ ಈ ಹೋರಾಟ ಮೂಲಕ ನೀವು ಎಚ್ಚೆತ್ಕೊಳ್ತಿಲ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ನಾವು ಹೇಳಿಕ್ ಬಯಸ್ತೇವೆ. ಅವರ पोलीस नाही त्यांचं तरी चालू वराच्या अगोदर बोलले की गाडीची वापरून सगळी मावणार